ಕಾಂಗ್ರೆಸ್ನಿಂದ ಲೋಕಸಭಾ ಅಖಾಡಕ್ಕೆ ಸುಮಲತಾ ಎಂಟ್ರಿ ಕೊಡ್ತಾರಾ ಎನ್ನುವ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಸಿದ್ದರಾಮಯ್ಯ ಅವರ ಬಳಿ ಸ್ಪರ್ಧೆಯ ಬಗ್ಗೆ ತಮ್ಮ ಇಂಗಿತವನ್ನ ಸುಮಲತಾ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ರಾಜಕಾರಣದ ಚಿತ್ತ ಇದೀಗ ಮಂಡ್ಯದತ್ತ ನೆಟ್ಟಿದೆ. ಲೋಕಸಭಾ ಎಲೆಕ್ಷನ್ಗೆ ಜೆಡಿಎಸ್ ಮಾಡಿಕೊಂಡಿದ್ದ ಪ್ಲಾನ್ ನಲ್ಲಿ ಏರುಪೇರಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಕಡೆ ಮಂಡ್ಯ ಬಿಟ್ಕೊಡೋಕೆ ಜೆಡಿಎಸ್ ಸಿದ್ಧವಿಲ್ಲ, ಆದ್ರೆ ಇನ್ನೊಂದು ಕಡೆ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸುಮಲತಾ ಅಂಬರೀಶ್ ಭೇಟಿ ಮಾಡಿದ್ದಾರೆ. ಭೇಟಿಯಾಗಿ ಮಂಡ್ಯದಿಂದ ಸ್ಪರ್ಧಿಸುವ ಬಗ್ಗೆ ತಮ್ಮ ಮನದಾಳವನ್ನ ಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದಲೇ ನಾನು ಸ್ಪರ್ಧಿಸಬೇಕು ಎನ್ನುವ ಇಚ್ಛೆ ಇದೆ. ಅಂಬರೀಶ್ ಕೂಡ ಕೊನೆಯವರೆಗೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು, ಹಾಗಾಗಿ ಅಂಬಿ ಬೆಂಬಲಿಗರು ಹಾಗೂ ಚಿತ್ರರಂಗದವರ ಬೆಂಬಲವೂ ಕೂಡ ನನಗೆ ಇದೆ. ನೀವು ನನಗೆ ಟಿಕೆಟ್ ಕೊಡಿಸಿದ್ರೆ ಖಂಡಿತವಾಗಿ ಗೆದ್ದೇ ಗೆಲ್ತೀನಿ ಎನ್ನುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಟಿಕೆಟ್ ನೀಡೋ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸ್ತೀನಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಜೆಡಿಎಸ್ ಜೊತೆಗೆ ಸೀಟು ಹಂಚಿಕೆಯಾಗಿಲ್ಲ, ನೀನು ನಮ್ಮ ಹೆಣ್ಣುಮಗಳು, ಹಾಗಾಗಿ ನಿನ್ನನ್ನೇ ನಿಲ್ಲಿಸಬೇಕು ಅಂತ ನಮಗೂ ಕೂಡ ಆಸೆ ಇದೆ. ಇದೆಲ್ಲದರ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸ್ತೀವಿ ಅಂತ ಭರವಸೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಕಾಂಗ್ರೆಸ್ನಿಂದ ಲೋಕಸಭಾ ಅಖಾಡಕ್ಕೆ ಸುಮಲತಾ ಎಂಟ್ರಿ ಕೊಡ್ತಾರಾ ಎನ್ನುವ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕಾಡ್ತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸುಮಲತಾ ಅಂಬರೀಶ್ ಭೇಟಿ ಮಾಡಿದ್ದು, ಈಗ ಈ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಭೇಟಿಯಾದಂತಹ ಸುಮಲತಾ ಕಾಂಗ್ರೆಸ್ ಪಕ್ಷದಿಂದ ನಾನು ಸ್ಪರ್ಧಿಸ ತಮ್ಮ ಮನದಾಳವನ್ನ ಬಿಚ್ಚಿಟ್ಟಿದ್ದಾರೆ. ಅಂಬರೀಶ್ ಕೂಡ ಕೊನೆಯ ತನಕ ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ದುಡಿದವರು, ಹಾಗಾಗಿ ಅಂಬಿ ಬೆಂಬಲಿಗರು ಹಾಗೂ ಚಿತ್ರರಂಗದ ಸಪೋರ್ಟ್ ಕೂಡ ನನಗೆ ಇದೆ. ಒಂದು ವೇಳೆ ನನಗೆ ಟಿಕೆಟ್ ಕೊಡಿಸಿದ್ದೆ ಅದಲ್ಲಿ ಖಂಡಿತವಾಗಿ ನಾನು ಗೆಲ್ತೀನಿ ಅನ್ನುವ ವಿಶ್ವಾಸವಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಹೇಳಿದ್ದಾರೆ. ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸುಮಲತಾಗೆ ಟಿಕೆಟ್ ನೀಡೋ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸ್ತೀನಿ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ಜೆಡಿಎಸ್ ಜೊತೆಗೆ ಸೀಟು ಹಂಚಿಕೆಯಾಗಿಲ್ಲ. ನೀವು ನಮ್ಮ ಹೆಣ್ಣು ಮಗಳು, ಹಾಗಾಗಿ ಕಾಂಗ್ರೆಸ್ನಿಂದ ನಿಮ್ಮನ್ನ ನಿಲ್ಲಿಸಬೇಕು ಅಂತ ನಮಗೂ ಕೂಡ ಆಸೆ ಇದೆ. ಇದೆಲ್ಲದರ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸ್ತೀನಿ ಅಂತ ಸುಮಲತಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದು, ಇದೀಗ ಮಂಡ್ಯ ಲೋಕಸಭಾ ಕಣ ಇನ್ನೂ ರಂಗೇರ್ತಿದೆ. ಲೋಕಸಭಾ ಎಲೆಕ್ಷನ್ಗೆ ದಳಪತಿಗಳು ಅವರದೇ ಆದಂತಹ ಸ್ಟ್ರಾಟಜೀಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಮಂಡ್ಯವನ್ನ ಬಿಟ್ಕೊಡೋಕೆ ಸಿದ್ಧವಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ರೆಬೆಲ್ ಸ್ಟಾರ್ ಪತ್ನಿ ಸುಮಲತಾ ಅಂಬರೀಶ್ ಭೇಟಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವಂತಹ ಇರಾದೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದೀಗ ಸುಮಲತಾ ಅಂಬರೀಶ್ ಕಾಂಗ್ರೆಸ್ನಿಂದ ಲೋಕಸಭಾ ಅಖಾಡಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವ ಕ್ಯೂರಿಯಾಸಿಟಿ ಹುಟ್ಟಿದೆ. ಭೇಟಿಯಾದಂತ ಅವರು ಸಿದ್ದರಾಮಯ್ಯ ಅವರ ಬಳಿ ಸ್ಪರ್ಧಿಸುವ ಬಗ್ಗೆ ಮನದಾಳವನ್ನ ಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ನಾನು ಸ್ಪರ್ಧಿಸಬೇಕು ಎನ್ನುವಂತಹ ಆಸೆ ನನಗಿದೆ. ಯಾಕಂದ್ರೆ ಕೊನೆಯ ತನಕ ಕೂಡ ಅಂಬರೀಶ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರು, ಹಾಗಾಗಿ ಅಂಬಿ ಬೆಂಬಲಿಗರು ಹಾಗೂ ಚಿತ್ರರಂಗದವರ ಬೆಂಬಲ ಕೂಡ ತನಗಿದೆ. ತಾವು ಪಾಲಿಟಿಕ್ಸ್ಗೆ ಬಂದ್ರೆ ಅದು ಮಂಡ್ಯದಿಂದ ಮಾತ್ರ, ಮಂಡ್ಯಕ್ಕೋಸ್ಕರ ಅಂತವೇ ಸುಮಲತಾ ಹೇಳ್ತಾ ಬಂದವರು. ಹಾಗಾಗಿ ಕಾಂಗ್ರೆಸ್ನಿಂದ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ನನಗೆ ಕೊಡಿಸಿದ್ದೆ ಅದಲ್ಲಿ ಖಂಡಿತವಾಗಿ ಗೆದ್ದೇ ಗೆಲ್ತೀನಿ ಅನ್ನುವಂತಹ ವಿಶ್ವಾಸವಿದೆ ಅಂತ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಸುಮಲತಾ ಅಂಬರೀಶ್ಗೆ ಭರವಸೆಯನ್ನ ನೀಡಿದ್ದಾರೆ. ಟಿಕೆಟ್ ನೀಡೋ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸ್ತೀವಿ ಅಂತ ಹೇಳಿದ್ದಾರೆ. ಇವ್ರ ಅಭಿಮಾನಿಗಳೇನಿದ್ದಾರೆ, ಫಾಲೋವರ್ಸ್ ಏನಿದ್ರು, ಅವ್ರು ಬಂದು ಅವ್ರು ಏನು ಒತ್ತಾಯ ಮಾಡಿದ್ರು, ಅವ್ರು ಏನು ಆಸೆ ಪಡ್ತಿದ್ದಾರೆ, ಏನಾಗಬೇಕು ಈ ಚುನಾವಣೆಯಲ್ಲಿ ಅವರು ಅನ್ಕೋತಿದ್ದಾರೆ, ಅವರ ಅನಿಸಿಕೆ ಏನಿದೆ ಅದರ ಬಗ್ಗೆ ಒಂದು ಚರ್ಚೆ ನಾನು ಎಲ್ಲ ಸೀನಿಯರ್ ಲೀಡರ್ಸು, ಅಂದರೆ ಇವರು ಕಾಂಗ್ರೆಸ್ ಪಕ್ಷದಲ್ಲೇ ಇಷ್ಟೊಂದು ವರ್ಷ ಇದ್ದಿದ್ದರಿಂದ ಆ ಸೀನಿಯರ್ ಲೀಡರ್ಸ್ ಏನು ಹೇಳ್ತಾರೆ, ಅವರ ಅಡ್ವೈಸ್ ಏನಿದೆ, ಅವ್ರ ಜೊತೆಲೂ ನಾನು ಚರ್ಚೆ ಮಾಡಬೇಕಿದೆ ಅಂತ ನಾನು ಆಗಲೇ ಹೇಳಿದ್ದೆ. ಅದರಂತೆ ನಾನು ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿ ಇದರ ಬಗ್ಗೆ ನಾನು ಏನೇನು ನಡೀತಿದೆ ಮಂಡ್ಯದಲ್ಲಿ ಜನ